ಸ್ನೇಹಿತರೆ ನಮಸ್ಕಾರ. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಆರೋಗ್ಯ ಪ್ರತಿಯೊಬ್ಬರ ಹಕ್ಕು ಅಂತ ಹೇಳ್ತಾ ಇರ್ತೀವಿ. ಆದರೆ ಒಂದು ಸ್ವಲ್ಪ ಹೊಟ್ಟೆ ಕೆಡ್ತು ಅಥವಾ ಜೀರ್ಣಶಕ್ತಿ ಕೆಡ್ತು ಅಂದಾಗ ಗೊತ್ತಾಗುತ್ತೆ ನಮಗೆ ಆರೋಗ್ಯದ ಮಹಿಮೆ ಮಹತ್ವ ಏನು ಎಷ್ಟು ಅಂತಕ್ಕಂಥದ್ದು. ಅಜೀರ್ಣಕ್ಕೆ ಅನೇಕ ಆಯಾಮಗಳಲ್ಲಿ ಮನೆಮದ್ದುಗಳನ್ನು ಕಷಾಯಗಳನ್ನು ನಾವು ಹೇಳ್ತಾ ಬರ್ತಾ ಇದ್ದೇವೆ. ತುಳಸಿ ನೋಡಿ, ವಿಶೇಷವಾಗಿ ಕ್ರಿಮಿಗ್ನ ಅಂತಕ್ಕಂಥದ್ದು ಕರಿತೀವಿ, ರಸಾಯನ ಅಂತಕ್ಕಂಥ ಕರಿತೀವಿ. ಅಂದರೆ ಕ್ರಿಮಿಗಳನ್ನು ಸಂಪೂರ್ಣವಾಗಿ ಆಭ್ಯಂತರಿಕವಾಗಿ ನಾಶ ಮಾಡ್ತಕ್ಕಂಥದ್ದು. ದುಷ್ಟ ಕ್ರಿಮಿಗಳು ಏನು ನಮ್ಮ ಹೊಟ್ಟೆಯಲ್ಲಿರುತ್ತೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥದ್ದು ಅಂತ. ಸೊ ಈ ತುಳಸಿ ರಸಕ್ಕೆ, ತಾಜಾ ತುಳಸಿ ರಸಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಬೆರೆಸ್ತಕ್ಕಂಥದ್ದು. ಎಷ್ಟು ತುಳಸಿ ರಸ ತೊಗೋಬೇಕು? ಸುಮಾರು 15ರಿಂದ 20 ml ಅಷ್ಟು ತುಳಸಿ ರಸ ತೊಗೋಬೇಕು. ಯಾವ ತುಳಸಿ ತುಂಬ ಒಳ್ಳೆಯದು? ಅನೇಕ ತುಳಸಿಗಳಿದೆ ಸರ್, ಅದರಲ್ಲಿ ಯಾವ ತುಂಬ ನಾವು ಬಳಸಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಕೃಷ್ಣ ತುಳಸಿ ರಾಮಬಾಣವ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. 15ರಿಂದ 20 ml ಅಷ್ಟು ಕೃಷ್ಣ ತುಳಸಿ, 15ರಿಂದ 20 ml ಅಷ್ಟು ನಿಂಬೆ ರಸ, 15ರಿಂದ 20 ml ಅಷ್ಟು ಲೋಳೆ ಸರ ಅಥವಾ ಆಲೋವೆರಾ ಅಥವಾ ಘೃತಕುಮಾರಿ ಅಂತ ಏನು ಕರಿತೀವಿ. 3 1:1:1 ರೇಷಿಯೋ ಸಮ ಪ್ರಮಾಣದಲ್ಲಿ ತಗೊಳ್ತಕ್ಕಂಥದ್ದು. ಇದಕ್ಕೆ ಸ್ವಲ್ಪ ಏಲಕ್ಕಿ, 1 ಚಿಟಿಕೆ ಕಲ್ಲುಪ್ಪು ಅಥವಾ ಸೈಂಧವ ಲವಣ ಮತ್ತು 1ರಿಂದ 2 ಚಿಟಿಕೆಯಷ್ಟು ಕೆಂಪು ಕಲ್ಲು ಸಕ್ಕರೆ, ಇಷ್ಟನ್ನು ಹಾಕಿ ತಗೊಳ್ಳಿ. ನಾಲಿಗೆಯ ರುಚಿ ಎಷ್ಟು ಮಟ್ಟಿಗೆ ಸಮಗ್ರವಾಗಿ ಸಮರ್ಪಕವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಟೇಸ್ಟ್ ಎನ್ಹ್ಯಾನ್ಸ್ಮೆಂಟ್ ಅಂತ ಏನು ಕರಿತೀವಿ, ಟೇಸ್ಟ್ ಬಡ್ಸ್ನ ಅದಕ್ಕೆ ರಿಜುವನೇಟ್ ಮಾಡ್ತಕ್ಕಂತಹ ಶಕ್ತಿ, ಸಮರ್ಥತೆ ಈ ಸರಳವಾದಂತಹ ಕಷಾಯದಲ್ಲಿದೆ ಅಂತ. ಹಾಗಾಗಿ ಇವತ್ತು ಇದರ ಪ್ರಯೋಗವನ್ನು ಸಂಪೂರ್ಣವಾಗಿ ಪಡ್ಕೊಳ್ಳೋಣ. ವಿಶೇಷವಾಗಿ ಭಾರತೀಯ ಆಯುರ್ವೇದದ ಪ್ರತಿಷ್ಠಾನದ ಮುಖಾಂತರವಾಗಿ ಇದೇ 24ನೇ ತಾರೀಕು ಶನಿವಾರ ಕನಕಪುರ ರಸ್ತೆಯ ಆಯುರ್ಧಾಮ ಆಸ್ಪತ್ರೆಯಲ್ಲಿ ಉಚಿತವಾದಂಥ ಆಯುರ್ವೇದ ಶಿಬಿರ ಚರ್ಮದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗಿರುತ್ತೆ. ಯಾರು ದೀರ್ಘಕಾಲೀನವಾದಂತಹ ಚರ್ಮದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ ಅವರು ಸಂಪೂರ್ಣ ಉಚಿತವಾಗಿ ಈ ಸೇವೆಯನ್ನು ಪಡಿಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಂದು ಸಮಸ್ಯೆ ಮತ್ತೊಂದು ಪರಿಹಾರ ನಾಳೆ ಭೇಟಿ ಮಾಡ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.